भारत माता की, भारत माता की, भारत माता की, वंदे वंदे वंदे। ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಕೇರಳ ಪ್ರಾಂತದ ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ, ಬೆಂಕಿಯ ಚೆಂಡು, ನಮ್ಮೆಲ್ಲರಿಗೂ ಪ್ರೇರಣೆಯನ್ನು ಕೊಡುವಂತಹ ಹೋರಾಟಗಾರ್ತಿ, ನಮ್ಮೆಲ್ಲರಿಗೂ ಎಂತಹ ಕಷ್ಟದ ಸಂದರ್ಭದಲ್ಲೂ ಸಂಘಟನೆಯ ಬಲದ ಮೇಲೆ ಪಾರ್ಟಿಯನ್ನು ಹೇಗೆ ಕಟ್ಟಬಹುದು ಅಂತ ಹೇಳಿ ತೋರಿಸಿರುವಂತಹ ಶೋಭಾ ಸುರೇಂದ್ರನ್ ರವರೇ, ವೇದಿಕೆಯ ಮೇಲೆ ಉಪಸ್ಥಿತರಿರುವಂಥ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಪ್ರಮುಖ ಕಾರ್ಯಕರ್ತರೇ, ಹಾಗೂ ಇಲ್ಲಿ ಇಷ್ಟೊಂದು ಅಪಾರ ಸಂಖ್ಯೆಯಲ್ಲಿ ನೆರೆದಿರುವಂಥ ಭಾರತೀಯ ಜನತಾ ಪಾರ್ಟಿಯ ದೇಶಭಕ್ತ ನನ್ನ ಆತ್ಮೀಯ ಯುವ ಮಿತ್ರರೇ, ನಿಮ್ಮೆಲ್ಲರಿಗೂ ನನ್ನ ಹೃದಯಾಳದ ಆತ್ಮೀಯ ಧನ್ಯವಾದಗಳು. ನಾನು ಸುಮಾರು 5 ರಿಂದ 6 ವರ್ಷಗಳ ಹಿಂದೆ ಇದೇ ಪುಣ್ಯ ಭೂಮಿಗೆ ಅವತ್ತು ಸುರೇಂದ್ರನ್ ಜಿ ಅವರ ಎಲೆಕ್ಷನ್ನ ಕ್ಯಾಂಪೇನಿಗೆ ಅವತ್ತು ಬಂದಿದ್ದೆ. ನಾನು ಅವತ್ತು ಕೂಡ ನೀವೆಲ್ಲರೂ ಅತ್ಯಂತ ಪ್ರೀತಿಯನ್ನ, ಅತ್ಯಂತ ಶ್ರದ್ಧೆಯಿಂದ, ಅತ್ಯಂತ ಪ್ರೀತಿ ವಿಶ್ವಾಸವನ್ನು ನನ್ನ ಮೇಲೆ ತೋರಿಸಿದ್ರಿ. ಇಲ್ಲಿ ಬಂದಾಗ ಪ್ರತಿ ಬಾರಿಯೂ ಕೇರಳದ ಕಾರ್ಯಕರ್ತರ ಉತ್ಸಾಹ, ಅವರ ಶ್ರದ್ಧೆ, ಅವರ ಡೆಡಿಕೇಶನ್, ಇದನ್ನು ನೋಡಿದ್ರೆ ನಾವು ಮತ್ತಷ್ಟು ಪ್ರೇರಣೆಯಿಂದ ನಾವು ಭಾರತೀಯ ಜನತಾ ಪಾರ್ಟಿಯ ಕೆಲಸ ಮಾಡಬೇಕು ಅಂತ ಅನ್ಸುತ್ತೆ. ಆ ಮಟ್ಟದ ಕೆಲಸ ನೀವೆಲ್ಲರೂ ಮಾಡೋರಿದ್ದೀರಿ. ಮಂಜೇಶ್ವರ ಅತ್ಯಂತ ಪುಣ್ಯ ಭೂಮಿ, ಇತಿಹಾಸಗಳನ್ನು ಸೃಷ್ಟಿಸುವಂತಹ ಭೂಮಿ ಇದು. ಕನ್ನಡ ನಾಡಿನ ಮೊಟ್ಟ ಮೊದಲ ರಾಷ್ಟ್ರಕವಿ ಮಂಜೇಶ್ವರ ಗೋವಿಂದ ಪೈ ಅವರು ಹುಟ್ಟಿದಂಥ ಅವರ ಪುಣ್ಯ ಭೂಮಿ ಮಂಜೇಶ್ವರ. ಸಾಹಿತ್ಯ, ಸಂಗೀತ, ಕಲೆ, ಯಕ್ಷಗಾನ, ಭಾರತೀಯ ಸಂಸ್ಕೃತಿಯ ಬೇರೆ ಬೇರೆ ಆಯಾಮಗಳಲ್ಲಿ ತಮ್ಮದೇ ಆದಂಥ ಹಲವಾರು ಕೊಡುಗೆಗಳನ್ನು ಕೊಟ್ಟಂತಹ ಹಲವಾರು ಜನರು ಈ ಒಂದು ಪುಣ್ಯ ಭೂಮಿಯಿಂದ ಬಂದವರು ಅಂತ. ನಮ್ಮ ಬೆಂಗಳೂರಿನ ನನ್ನ ಲೋಕಸಭಾ ಕ್ಷೇತ್ರದಲ್ಲಿ ನಿವಾಸಿಯಾಗಿರುವಂಥ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶಕ್ಕೆ ಕೀರ್ತಿಯನ್ನು ತಂದಂಥ ಅನಿಲ್ ಕುಂಬ್ಳೆ ಇದೇ ಊರಿನಿಂದ ಬಂದಿರುವಂಥದ್ದು ಅನ್ನೋದು ನನಗೆ ಮತ್ತಷ್ಟು ಹೆಮ್ಮೆಯ ಸಂಗತಿ. ಹಲವಾರು ಜನ ಯುವಕರು ನಮ್ಮ ಮಂಗಳೂರಿಗೆ, ಬೆಂಗಳೂರಿಗೆ, ಈ ಭಾಗದಿಂದ ಬಂದು ನಮ್ಮ ಊರನ್ನ, ನಮ್ಮ ನಗರ ಪ್ರದೇಶವನ್ನ ಮತ್ತಷ್ಟು ಸಾಂಸ್ಕೃತಿಕವಾಗಿ, ಆರ್ಥಿಕವಾಗಿ ಶ್ರೀಮಂತಗೊಳಿಸಿದ್ದಾರೆ. ಎಲ್ಲ ಮಂಜೇಶ್ವರದ ಯುವಕರು ಅತ್ಯಂತ ಪ್ರತಿಭಾಶಾಲಿಗಳು. ಅವರು ಯಾವ್ಯಾವ ಊರಿಗೆ ಹೋಗಿರ್ತಾರೋ ಅಲ್ಲಿ ಆ ಊರಿನಲ್ಲಿ ಅವರ ಊರಿಗೆ, ಅವರ ಸಮಾಜಕ್ಕೆ, ಅವರ ತಂದೆ ತಾಯಿಗಳಿಗೆ, ಅವರ ಭಾಷೆಗೆ, ಅವರ ಸಂಸ್ಕೃತಿಗೆ ಅತ್ಯಂತ ಹಿರಿಮೆಯನ್ನ, ಗೌರವವನ್ನು ತೆಗೆದುಕೊಂಡು ಬಂದಿರುವಂಥ ಯುವಕರು ಮಂಜೇಶ್ವರದಿಂದ ಬಂದಿರುವಂಥವ್ರು. ಬಂಧುಗಳೇ, ನಾವಿವತ್ತು ನಮ್ಮೆಲ್ಲರ ಕಣ್ಮಣಿ, ಈ ಭಾಗದ ಜನಪ್ರಿಯ ಯುವ ನಾಯಕರು ರವೀಶ್ ತಂತ್ರಿ ಅವರ ಚುನಾವಣೆಯ ಪ್ರಚಾರ ಸಭೆಯಲ್ಲಿ ನಾವೆಲ್ಲರೂ ಸೇರಿದ್ದೀವಿ. ಭಾರತೀಯ ಜನತಾ ಪಾರ್ಟಿ ಚುನಾವಣೆಗಳನ್ನು ಎದುರಿಸುವಂಥದ್ದು, ಚುನಾವಣೆಗಳನ್ನು ಹೋರಾಟ ಮಾಡುವಂಥದ್ದು ನಾವು ಕೇವಲ 5 ವರ್ಷಗಳ ಕಾಲ ಅಧಿಕಾರಕ್ಕೆ ಬರ್ತೀವಿ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಅಲ್ಲ. ನಾವು ಚುನಾವಣೆಯನ್ನು ಸ್ಪರ್ಧಿಸುವಂಥದ್ದು ನಾವು ನಮಗೆ ಬೇಕಾದಂಥ ರೀತಿಯಲ್ಲಿ ಭಾರತವನ್ನು ಬದಲಾಯಿಸ್ತೀವಿ ಅನ್ನುವಂಥ ಕಾರಣಕ್ಕೋಸ್ಕರ ನಾವು ಚುನಾವಣೆಯಲ್ಲಿ ನಡೆಯುವಂಥದ್ದು. ಕೇರಳದಲ್ಲಿ ಬಿಜೆಪಿ ಗೆಲ್ಲೋದಿಲ್ಲ, ಕೇರಳದಲ್ಲಿ ಬಿಜೆಪಿ ವೀಕ್ ಇದೆ, ಕೇರಳದಲ್ಲಿ ಬಿಜೆಪಿ ಗೆಲ್ಲಿಕ್ಕಾಗೋದಿಲ್ಲ ಅಂತ ಹೇಳಿ ಟೀಕಾಕಾರರು ಯಾವಾಗಲೂ ಬಿಜೆಪಿಯ ಮೇಲೆ ಹೇಳ್ತಾ ಇರ್ತಾರೆ. ಹೇಗೆ ಇವತ್ತು ಕೇರಳದಲ್ಲಿ ಕಷ್ಟ ಇದೆ, ಕೇರಳದಲ್ಲಿ ಬಿಜೆಪಿ ಗಟ್ಟಿ ಇಲ್ಲ ಅಂತ ಹೇಳ್ತಾರೋ, ಅದೇ ರೀತಿ ಹಿಂದೆ ಕೂಡ ಬಿಜೆಪಿ ಬಗ್ಗೆ ದೇಶದಾದ್ಯಂತ ಜನ ಮಾತನಾಡ್ತಾ ಇದ್ರು. 10-12 ಜನ ಪ್ರಾರಂಭ ಮಾಡಿದಂಥ ಭಾರತೀಯ ಜನತಾ ಪಾರ್ಟಿ ಕೇವಲ 2 ಲೋಕಸಭಾ ಸದಸ್ಯರಿಂದ ಪ್ರಾರಂಭ ಆದ ಬಿಜೆಪಿ ಇವತ್ತು ಭಾರತದ ಸಂಸತ್ತಿನಲ್ಲಿ 303 ಭಾರತೀಯ ಜನತಾ ಪಾರ್ಟಿಯ ಸದಸ್ಯರಿದ್ದಾರೆ. ನಾವು ಹೋರಾಟ ನಿಲ್ಲಿಸೋದಿಲ್ಲ. ಇದು ಭಾರತೀಯ ಜನತಾ ಪಾರ್ಟಿಯ ತಾಕತ್ತು.
ನಮ್ಮ ಸಂಕಲ್ಪ ಜನರೆದುರುಗಡೆ ನಾವು ಏನು ಹೇಳ್ತೇವೋ ಅದನ್ನು ಮಾಡಿ ತೋರಿಸುವಂತಹ ಪಾರ್ಟಿ ನಾವು. ನಮ್ಮ ಸಂಕಲ್ಪ ಕೇವಲ ಪ್ರಣಾಳಿಕೆಗೆ ಚುನಾವಣೆ 5 ವರ್ಷಕ್ಕಷ್ಟೇ ಅಲ್ಲ. ನಾವು ಯಾಕೆ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಅಂತ ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಬರುತ್ತೆ? ಬಂಧುಗಳೇ, ಈ ಕಾರ್ಯಕ್ರಮ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಇಲ್ಲಿ ಈ ದೇಶದ ಈ ಹಿಂದುತ್ವದ ವಿಚಾರಕ್ಕೋಸ್ಕರ ಬಲಿದಾನಗೈದಂಥ ವೀರ ಬಲಿದಾನಿಗಳಿಗೆ ನಮಸ್ಕಾರ ಮಾಡಿ ಶ್ರದ್ಧಾಂಜಲಿಯನ್ನು ಸಲ್ಲಿಸಿ ನಾವು ಕಾರ್ಯಕ್ರಮವನ್ನು ಶುರು ಮಾಡಿದ್ವಿ. ಆ ನಮ್ಮ ಅಣ್ಣ ತಮ್ಮಂದ್ರು ಈ ಕೇಸರಿ ಧ್ವಜ ನಮ್ಮ ಹೆಗಲ ಮೇಲೆ ಹಾರಾಡಬೇಕು ಅಂತಿದ್ರೆ ಕೇರಳದಲ್ಲಿ ನಮ್ಮ ಊರಿನಲ್ಲಿ ಆ ಬಾವುಟಕ್ಕೆ ಒಂದು ಗೌರವ ಸಲ್ಲಬೇಕು ಅಂತಂದ್ರೆ ನಾವು ಹಿಂದೂಗಳಾಗಿ ಬದುಕಲಿಕ್ಕೆ ಒಂದು ಅಧಿಕಾರದಿಂದ ಒಂದು ಸ್ವಾಭಿಮಾನದಿಂದ ಬದುಕಬೇಕು ಅಂತಂದ್ರೆ ಅವರು ಅದಕ್ಕೆ ಬಲಿದಾನ ಕೊಟ್ಟರು. ಆ ಬಲಿದಾನವನ್ನು ಗೌರವಿಸುವಂತ ಪಕ್ಷ ಭಾರತೀಯ ಜನತಾ ಪಾರ್ಟಿ. 70 ವರ್ಷಗಳ ಹಿಂದೆ ಭಾರತ ಮತ್ತು ಪಾಕಿಸ್ತಾನದ ಹುಟ್ಟಿನ ಸಂದರ್ಭದಲ್ಲಿ ಜಮ್ಮು ಕಾಶ್ಮೀರಕ್ಕೆ ಯಾವ ಸ್ಪೆಷಲ್ ಸ್ಟೇಟಸ್ ಅನ್ನು ಕೊಟ್ಟಿದ್ರೋ ಅದ್ರ ವಿರುದ್ಧವಾಗಿ ನಮ್ಮ ಪಾರ್ಟಿಯ ಸಂಸ್ಥಾಪಕರಾದಂತಹ ಶ್ಯಾಮ ಪ್ರಸಾದ್ ಮುಖರ್ಜಿ ಅವರು ಧ್ವನಿ ಎತ್ತಿದ್ರು, ಅಂದು ಗುಡುಗಿದ್ರು. 70 ವರ್ಷಗಳ ಹಿಂದೆ ಹೇಳಿದ್ರು, ಒಂದು ದೇಶದಲ್ಲಿ 2 ಸಂವಿಧಾನ, 2 ಬಾವುಟ ಮತ್ತು 2 ಪ್ರಧಾನಿಗಳನ್ನು ನಾವು ಇಡ್ಲಿಕ್ಕೆ ಬಿಡೋದಿಲ್ಲ, ವಿಶೇಷ ಸ್ಥಾನಮಾನ ಯಾರಿಗೂ ಕೊಡೋದಿಲ್ಲ, ಜೀವ ಕೊಟ್ಟಾದ್ರೂ ನಾವು ಅದನ್ನ ಹೋರಾಟ ಮಾಡ್ತೇವೆ ಎಂದಿದ್ರು. 70 ವರ್ಷಗಳ ಕಾಲ ನಾವು ಆ ಸಂಕಲ್ಪಕ್ಕೋಸ್ಕರ ಹೋರಾಟ ಮಾಡಿದ್ವಿ. ನಾನು ಬಿಜೆಪಿಯ ಈ ಶಲ್ಯ ಹೊದಲಿಕ್ಕೆ, ನಾನು ಬಿಜೆಪಿಯ ಒಬ್ಬ ಕಾರ್ಯಕರ್ತ, ನಾನೊಬ್ಬ ಸಾಮಾನ್ಯ ಬಿಜೆಪಿಯ ಕಾರ್ಯಕರ್ತ ಅಂತ ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಯಾಕಾಗತ್ತೆ ಅಂತಂದ್ರೆ, ಶ್ಯಾಮ ಪ್ರಸಾದ್ ಮುಖರ್ಜಿ ಅವರು ಆರ್ಟಿಕಲ್ 370 ತೆಗೆದುಹಾಕಬೇಕು ಅಂತ ಹೇಳಿ ಅವರ ಜೀವವನ್ನು ಕೊಟ್ಟರು, ಬಲಿದಾನಗೈದ್ರು. ಅವರ ಸಂಕಲ್ಪ ಅಲ್ಲಿಗೆ ನಿಲ್ಲಲಿಲ್ಲ. ಶ್ಯಾಮ ಪ್ರಸಾದ್ ಮುಖರ್ಜಿ ಅವರ ಸಂಕಲ್ಪವನ್ನ ದೀನ್ ದಯಾಳ್ ಉಪಾಧ್ಯಾಯರು ಮುಂದೆ ಕಂಟಿನ್ಯೂ ಮಾಡಿದ್ರು. ಶ್ಯಾಮ ಪ್ರಸಾದ್ ಮುಖರ್ಜಿ, ದೀನ್ ದಯಾಳ್ ಉಪಾಧ್ಯಾಯರ ಸಂಕಲ್ಪವನ್ನ ಮುಂದಿನ ತಲೆಮಾರು ಅಟಲ್ ಬಿಹಾರಿ ವಾಜಪೇಯಿ, ಮುರಳಿ ಮನೋಹರ್ ಜೋಶಿ, ಲಾಲ್ ಕೃಷ್ಣ ಅದ್ವಾನಿ ಅವರು ಕೂಡ ಮುಂದುವರಿಸಿದ್ರು. ಪ್ರಯತ್ನ ನಡೀತಾ ಇತ್ತು, ಸಂಕಲ್ಪ ನಡೀತಾ ಇತ್ತು. ಅವರ ನಂತರ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಬಂದ್ರು, ಅದನ್ನ ಮಾಡಿ ತೀರಿಸಿದ್ರು. ನಾವು 70 ವರ್ಷ ಆದ್ರೂ ಸಂಕಲ್ಪವನ್ನ ಬಿಡಲಿಲ್ಲ. ಬಿಜೆಪಿಯ 3 ತಲೆಮಾರಿನ ನಾಯಕರಿಗೂ ಕಾಂಗ್ರೆಸ್ನ ಸಿಪಿಎಂನ 3 ತಲೆಮಾರಿನ ನಾಯಕರಿಗೂ ನೀವು ಕಂಪೇರ್ ಮಾಡಿ ನಮ್ಮ ಪಾರ್ಟಿಗೂ ಅವ್ರ ಪಾರ್ಟಿಗೂ ವ್ಯತ್ಯಾಸ ಏನು ಅಂತ ಗೊತ್ತಾಗುತ್ತೆ. ನಾವು ದೇಶಕ್ಕೋಸ್ಕರ 3 ತಲೆಮಾರು ಕೆಲಸ ಮಾಡಿದ್ರೆ ದೇಶವನ್ನು ಮತ್ತಷ್ಟು ಗಟ್ಟಿ ಮಾಡಬೇಕು ಅಂತ ನಮ್ಮ 3 ತಲೆಮಾರಿನ ನಾಯಕರುಗಳು ಕೆಲಸ ಮಾಡಿದ್ರೆ ದೇಶವನ್ನು ಒಡಿಬೇಕು ಅಂತ ಹೇಳಿ ಆ ಪಾರ್ಟಿಗಳು ಇವತ್ತು ನಿಂತಿದ್ದಾವೆ. ಇವತ್ತು ಕೇರಳದಲ್ಲಿ ಮಂಜೇಶ್ವರದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಗೆಲುವು ಅದು ಕೇವಲ ಒಂದು ವಿಧಾನಸಭಾ ಕ್ಷೇತ್ರದ ಗೆಲುವಲ್ಲ. ನಾನಿಲ್ಲಿರುವಂಥ ಎಲ್ಲ ಯುವ ಕಾರ್ಯಕರ್ತರಲ್ಲಿ ಕೈ ಮುಗಿದು ಮನವಿ ಮಾಡುವಂಥದ್ದಿಷ್ಟೇನೆ. ಈ ಕ್ಷೇತ್ರದಲ್ಲಿ ನಾವು ಗೆಲ್ಲುವಂಥದ್ದು, ಅದರ ಇಂಪ್ಯಾಕ್ಟ್, ಅದರ ಪರಿಣಾಮ ಕೇವಲ ಮಂಜೇಶ್ವರಕ್ಕೆ ಮಾತ್ರ ಸೀಮಿತವಾಗಿರೋದಿಲ್ಲ. ಕೇರಳದ ಮೂಲೆ ಮೂಲೆಗೆ ಇದರ ಇಂಪ್ಯಾಕ್ಟ್ ಹೋಗುತ್ತೆ. ಮಂಜೇಶ್ವರವನ್ನು ನಾವು ಗೆದ್ದಾಗ ಕೇವಲ ಕೇರಳ ಅಷ್ಟೇ ಅಲ್ಲ, ದೂರದ ವೆಸ್ಟ್ ಬೆಂಗಾಲ್ನಲ್ಲಿರುವಂತಹ ಮಮತಾ ಬ್ಯಾನರ್ಜಿ ಕೂಡ ಹೆದರುತ್ತಾರೆ, ಕೇರಳದಲ್ಲಿ ಗೆದ್ರೆ ನಾವು ಅಲ್ಲೂ ಗೆಲ್ತೇವೆ ಅಂತ. ನಿಮ್ಮ ಮೇಲಿರುವಂಥ ಜವಾಬ್ದಾರಿ ಏನು ಅನ್ನೋದನ್ನು ನೆನ್ಪಿಟ್ಕೊಳ್ಳಿ ಬಂಧುಗಳೇ. ಇಲ್ಲಿರುವಂಥ ಯುವ ಮೋರ್ಚಾದ ಕಾರ್ಯಕರ್ತರಲ್ಲಿ ನಾನು ಇಷ್ಟೇ ಮನವಿ ಮಾಡಿ ಕೇಳುವಂಥದ್ದು, ಈ ಚುನಾವಣೆ ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಅಭ್ಯರ್ಥಿಯನ್ನು ಗೆಲ್ಲಿಸುವಂತ ಚುನಾವಣೆ ಅಷ್ಟೇ ಅಲ್ಲ. ಕೇರಳದಲ್ಲಿ ನಮ್ಮ ದೇವಸ್ಥಾನಗಳು, ನಮ್ಮ ಶಬರಿಯ ಮನೆ ಮೇಲೆ ನಡೀತಾ ಇರುವಂತ ಯಾವ ಒಂದು ಹೋರಾಟ ನಡೀತಾ ಇದೆ, ಯಾವ ನಮ್ಮ ಸಂಪ್ರದಾಯಗಳು ಆಚರಣೆಗಳ ಮೇಲೆ ಒಂದು ಅಟ್ಯಾಕ್ ನಡೀತಾ ಇದೆ, ಅದರ ವಿರುದ್ಧ ಹಿಂದೂ ಸಮಾಜ ಜಾಗೃತವಾಗಿ ಎದ್ದು ನಿಂತಿದೆ ಅಂತ ಕೊಡ್ತಾ ಇರುವಂತ ಉತ್ತರ ಈ ಚುನಾವಣೆಯಲ್ಲಿ ಕೊಡುವಂಥದ್ದು ಸಾಧ್ಯತೆ ಇರುತ್ತೆ. ನಾನು ನಿಮ್ಮಲ್ಲೆಲ್ಲರಲ್ಲೂ ಮತ್ತೆ ಪ್ರಶ್ನೆ ಮಾಡಿ ಕೇಳ್ತೇನೆ, ಇಲ್ಲಿ ಎಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಯುವಕರಿದ್ದೀರಿ. ನಾನು ಬೆಂಗಳೂರಿನಲ್ಲಿ, ಮಂಗಳೂರಿನಲ್ಲಿ, ಮಂಜೇಶ್ವರದಿಂದ ಅಲ್ಲಿಗೆ ಬರುವಂಥ
ಸಾವಿರಾರು ಸಾವಿರಾರು ಸಂಖ್ಯೆಯ ಯುವಕರೊಂದಿಗೆ ನಾನು ಮಾತನಾಡಿದ್ದೀನಿ. ಮಂಗಳೂರಿಗೆ ಯಾಕೆ ಬರ್ತೀರಿ ನೀವು ಓದಲಿಕ್ಕೆ? ಮಂಗಳೂರಿಗೆ ಯಾಕೆ ಬರ್ತೀರಿ ನೀವು ಉದ್ಯೋಗವನ್ನು ಅರಸ್ಕೊಂಡು? ಬೆಂಗಳೂರಲ್ಲಿ ಯಾಕೆ ಬರ್ತೀರಿ ನೀವು ಕೆಲಸ ಮಾಡಲಿಕ್ಕೆ ಅಂತಂದರೆ, ಮನೆಯಲ್ಲಿ ದೂರದ ಮಂಜೇಶ್ವರದಲ್ಲಿ, ಕುಂಬಳೆಯಲ್ಲಿ ಅವರ ವಯಸ್ಸಾದಂಥ ತಂದೆ ತಾಯಿಗಳನ್ನು ಬಿಟ್ಟು ಉದ್ಯೋಗ ಅವಕಾಶಗಳು ಇಲ್ದಲೇ ಇರೋ ಕಾರಣ ಬೆಂಗಳೂರಿಗೆ, ಮಂಗಳೂರಿಗೆ ನಮ್ಮ ಯುವಕರು ಇಲ್ಲಿಂದ ವಲಸೆ ಬರಬೇಕಾಗಿದೆ. ಏನು ಮಾಡಿದ್ರು UDF ನವರು, LDF ನವರು ಇಷ್ಟು ವರ್ಷಗಳ ಕಾಲ? ಯಾವ ಮಟ್ಟದ ಅಭಿವೃದ್ಧಿ ಬಂತು ಇಲ್ಲಿ? ನಾನು ಹೆಚ್ಚಿಗೆ ಹೇಳೋದಿಲ್ಲ, ಬರೀ ನಾನು ಇಲ್ಲಿಗೆ ಕಾರ್ಯಕ್ರಮಕ್ಕೆ ಬರಬೇಕಾದಾಗ ಕರ್ನಾಟಕದ ಪಾಣಾಜೆಯಿಂದ ಒಳಗೆ ಬಂದೆ. ಕರ್ನಾಟಕದ ಬಾರ್ಡರ್ ಮುಗೀತಿದ್ದಾಗೆ ನಾನು ನಮ್ಮ ಕಾರ್ಯಕರ್ತರು ನಮ್ಮ ಜೊತೆಗೆ ಬರ್ತಿದ್ದವ್ರಿಗೆ ಕೇಳಿದೆ, ಕೇರಳ ಶುರುವಾಯ್ತಾ ಅಂತ ಕೇಳಿದೆ ಅವರಿಗೆ. ಹೇಗೆ ಗೊತ್ತಾಯ್ತು ನಿಮಗೆ ಅಂದರು. ರಸ್ತೆ ಗುಂಡಿಗಳು ಶುರುವಾಯಿತು, ಅದಕ್ಕೆ ಕೇರಳ ಅಂತ ಗೊತ್ತಾಯಿತು ಅಂತಂದು. ಬಂಧುಗಳೇ, ಎಂಥ ನಾಡು ಮಂಜೇಶ್ವರ, ಎಂಥ ನಾಡು ಕೇರಳ, ಎಂಥ ಮೇಧಾವಿಗಳು, ದೇಶಕ್ಕೆ ದಿಕ್ಕನ್ನು ಕೊಟ್ಟಂತಹ ಅತ್ಯಂತ ಮೇಧಾವಿಗಳನ್ನ, ನಾಯಕರುಗಳನ್ನ ಕೊಟ್ಟಂತಹ ಪುಣ್ಯ ವೀರ ಭೂಮಿ ಇದು. ಒಂದು ಸರಿಯಾಗಿರುವಂತಹ ರಸ್ತೆ ಸೌಲಭ್ಯವನ್ನು ಕಲ್ಪಿಸಲಿಕ್ಕಾಗದಲ್ಲೇ ಇರುವಂತ ನಾಚಿಕೆಗೇಡಿನ ರಾಜಕಾರಣಿಗಳನ್ನ ಕಿತ್ತು ಬಿಸಾಕಬೇಕಾಗಿರುವಂತಹ ಸಮಯ ನಿಮ್ಮ ಎದುರುಗಡೆ ಬಂದಿದೆ ಇವತ್ತು. ಒಂದು ಸರಿಯಾಗಿರುವಂತಹ ಸರ್ಕಾರಿ ಆಸ್ಪತ್ರೆ, ಸರಿಯಾಗಿರುವಂತಹ ಒಂದು ಸರ್ಕಾರದ ಶಾಲಾ ಕಾಲೇಜಿನ ಸೌಲಭ್ಯಗಳು, ಯುವಕರಿಗೆ ಯುವತಿಯರಿಗೆ ಬೇಕಾಗಿರುವಂತಹ ಉದ್ಯೋಗ ಅವಕಾಶಗಳು, ಇದನ್ನ ಕಲ್ಪಿಸುವಂತಹ ದೂರದೃಷ್ಟಿ ಇರುವಂತಹ ದೇಶಭಕ್ತ ನಾಯಕನ ಅವಶ್ಯಕತೆ ಇದೆ. ರವೀಶ್ ತಂತ್ರಿ ಅವರನ್ನ ಗೆಲ್ಲಿಸಬೇಕಾಗಿರೋದು ನಾವು ಆ ಕಾರಣಕ್ಕೋಸ್ಕರ. ನಾನು ನಿಮ್ಮಲ್ಲಿ ಮತ್ತೆ ಕೇಳ್ತೇನೆ ಬಂಧುಗಳೇ, ನಾವು ಕನ್ನಡಿಗರು, ಕನ್ನಡ ಮಾತನಾಡುವಂಥವ್ರು, ತುಳು ಮಾತನಾಡುವಂಥವ್ರು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಈ ಭಾಗದಲ್ಲಿದ್ದೀವಿ. ನನ್ನ ಲೋಕಸಭಾ ಕ್ಷೇತ್ರ ಬೆಂಗಳೂರು ದಕ್ಷಿಣದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಮಲಯಾಳಿ ಮಾತನಾಡುವಂಥ ನನ್ನ ಅಣ್ಣ ತಮ್ಮಂದರು, ಅಕ್ಕ ತಂಗಿಯರಿದ್ದಾರೆ. ವಿಜೃಂಭಣೆಯಿಂದ ಓಣಂ ಹಬ್ಬವನ್ನು ನಾನು ಅವರು ಎಲ್ಲ ಒಟ್ಟಿಗೆ ಸೇರಿ ಆಚರಣೆ ಮಾಡ್ತೀವಿ. ಹಿಂದೂ ಹಬ್ಬ, ನಮ್ಮ ಹೆಮ್ಮೆಯ ಹಬ್ಬ ಅದು. ಆದರೆ ಇಲ್ಲಿ ಕಮ್ಯುನಿಸ್ಟರ ಹಾವಳಿಯಿಂದಾಗಿ ಇಲ್ಲಿ ನಮ್ಮ ತುಳುನಾಡಿನ ಕನ್ನಡದ ಹಬ್ಬಗಳು, ದಸರಾ ಉತ್ಸವವನ್ನು ನಿಮಗೆ ಆಚರಣೆ ಮಾಡ್ಲಿಕ್ಕೆ ಬಿಡ್ತಾರಾ ಇಲ್ಲಿ ಅವರು? ಅದರ ವಿರುದ್ಧ ಅವರು ಕೆಲಸ ಮಾಡ್ತಾರೆ. ನಮ್ಮ ಭಾಷೆಯ ವಿರುದ್ಧ ಮಾತನಾಡ್ತಾರೆ ಅವರು. ನಮ್ಮ ಅಸ್ತಿತ್ವದ ವಿರುದ್ಧ, ಅಸ್ಮಿತೆಯ ವಿರುದ್ಧ ಇವತ್ತು ಕಮ್ಯುನಿಸ್ಟರು, UDF, LDF ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಈ ದೇಶದಲ್ಲಿ ನಮ್ಮ ಭಾಷೆಯ ವೈವಿಧ್ಯಗಳು, ನೂರಾರು ಭಾಷೆಗಳಿರುವಂತಹ ದೇಶ ಇದು. ಇದು ಸಪ್ತ ಭಾಷೆಗಳ ಸಂಗಮ ಇರುವಂತಹ ಜಾಗ. ಈ ದೇಶದ ವೈಶಿಷ್ಟ್ಯ ನೋಡಿ, ಹಿಂದುತ್ವದ ವೈಶಿಷ್ಟ್ಯ ನೋಡಿ. ತುಳು, ಕೊಂಕಣಿ, ಈ ರೀತಿಯ ಎಷ್ಟೋ ಭಾಷೆಗಳು, ತಮ್ಮ ಸ್ವಂತ ಲಿಪಿಯೂ ಇಲ್ಲದೆ ಇರುವಂತಹ ಭಾಷೆಗಳು, ಲಕ್ಷಾಂತರ ಜನ ಆ ಭಾಷೆಗಳನ್ನು ಮಾತನಾಡೋದ್ರ ಮುಖಾಂತರ ಆ ಭಾಷೆಗಳು ಇಂದಿಗೂ ಜೀವಂತವಾಗಿರುವಂಥದ್ದು ಪ್ರಪಂಚದಲ್ಲಿ ನಮಗೆ ಈ ಭಾಗದ ದೇಶದಲ್ಲಿ ಮಾತ್ರ ನಮಗೆ ಕಾಣಸಿಗುವಂಥದ್ದು. ಅದು ನಮ್ಮ ಭಾಷಾ ವೈವಿಧ್ಯತೆ, ಅದು ನಮ್ಮ ಸಂಸ್ಕೃತಿ, ನಮ್ಮ ಶ್ರೀಮಂತಿಕೆ. ಹಿಂದುತ್ವ ಉಳಿತು ಅಂತಂದ್ರೆ ಈ ಎಲ್ಲ ಭಾಷೆ ವೈವಿಧ್ಯತೆಗಳು ಉಳಿತಾವೆ. ಹಿಂದುತ್ವ ಹೋಯ್ತು ಅಂತಂದ್ರೆ ಟಿಪ್ಪು ಸುಲ್ತಾನ್ ಬಂದು ಪಾರ್ಸಿ ಭಾಷೆಯನ್ನು ನಮ್ಮ ಮೇಲೆ ಹೇರದಂತ ಭಾಷೆಗಳು ಆಗ್ತಾ ಹೋಗ್ತವೆ. ಕಮ್ಯುನಿಸ್ಟ್ರಿಗೆ, UDFಗೆ, LDFಗೆ ಈ ವಿಚಾರವನ್ನು ನಾವಿವತ್ತು ಸಾರಿ ಸಾರಿ ಹೇಳಬೇಕಾಗಿದೆ. ನಮ್ಮ ತುಳು ಭಾಷೆ ಉಳಿಬೇಕು ಅಂತಂದ್ರೆ, ಮಲಯಾಳ ಭಾಷೆ ಉಳಿಬೇಕು ಅಂತಂದ್ರೆ, ಕನ್ನಡ ಭಾಷೆ ಉಳಿಬೇಕು ಅಂತಂದ್ರೆ ಭಾರತೀಯ ಜನತಾ ಪಾರ್ಟಿ ಪ್ರತಿನಿಧಿಸುವಂತ ಹಿಂದುತ್ವ ಎಲ್ಲೆಲ್ಲಿ ಗೆಲ್ಲತ್ತೋ ಅಲ್ಲಿ ನಮ್ಮ ಭಾಷೆಗಳೆಲ್ಲವೂ ಸಂರಕ್ಷಿತವಾಗಿರುತ್ತೆ, ನಮ್ಮ ಹಬ್ಬಗಳು ಸಂರಕ್ಷಿತವಾಗಿರುತ್ತೆ, ನಮ್ಮ ದೇವಸ್ಥಾನಗಳು ಸಂರಕ್ಷಿತವಾಗಿರುತ್ತೆ. ಸಮಾಜದಲ್ಲಿ ಶಾಂತಿ ಸಮೃದ್ಧಿಯಿಂದ ಅಭಿವೃದ್ಧಿಯ ಕೆಲಸವನ್ನು ಜನ ಮಾಡ್ತಾ ಇದ್ದಾರೆ. ಇಡೀ ದೇಶದಲ್ಲಿ ಇವತ್ತು ಬಂಧುಗಳೇ, ಇಡೀ ದೇಶದಲ್ಲಿ ಇವತ್ತು ಜನ ಭಾರತೀಯ ಜನತಾ ಪಾರ್ಟಿಯನ್ನ, ನರೇಂದ್ರ ಮೋದಿ ಅವರ ನಾಯಕತ್ವವನ್ನು ಇಡೀ ದೇಶ ಒಪ್ಪಿದೆ. ನಿಮ್ಮ ಜೊತೆಗೆ ಚುನಾವಣೆಗೆ ಹೋಗ್ತಾ ಇರುವಂಥ ಮಹಾರಾಷ್ಟ್ರ ಮತ್ತು ಹರಿಯಾಣದಲ್ಲಿ, ಜಾರ್ಖಂಡಲ್ಲಿ ಈಗಾಗಲೇ ಎಲ್ಲ ಪೊಲಿಟಿಕಲ್ ಪಂಡಿತರುಗಳು ಆಗಲೇ ನಿಶ್ಚಯ ಮಾಡಿಬಿಟ್ಟಿದ್ದಾರೆ, ಒಂದೇ ಒಂದು ಕುದುರೆಯ ಓಟ ಇದು ಅಂತ, 1 ಹಾರ್ಸ್ ರೇಸ್ ಅಂತ ಹೇಳ್ಬಿಟ್ಟಿದ್ದಾರೆ.
ಮಹಾರಾಷ್ಟ್ರದಲ್ಲಿ ಚರ್ಚೆ ನಡೀತಾ ಇರೋದು ಏನು? ದೇವೇಂದ್ರ ಫಡ್ನವೀಸ್ ಅವರು 2/3 ಮೆಜಾರಿಟಿಲಿ ವಾಪಸ್ ಬರ್ತಾರೋ ಅಥವಾ 3/4 ಮೆಜಾರಿಟಿಲಿ ವಾಪಸ್ ಬರ್ತಾರೋ ಅನ್ನುವಂಥದ್ದು ಇವತ್ತು ಮಹಾರಾಷ್ಟ್ರದಲ್ಲಿ ನಡೀತಾ ಇರುವಂಥ ಚರ್ಚೆ. ಎಷ್ಟು ಗೆಲ್ತಾರೋ ಗೆಲ್ಲಲ್ವೋ ಅಂತಲ್ಲ, ಎಷ್ಟರಲ್ಲಿ ಗೆಲ್ತಾರೆ ಅನ್ನೋದು ಇವತ್ತಿನ ಚರ್ಚೆ. ಇದಕ್ಕೆ ಕೇರಳ ಮಾತ್ರ ಎಕ್ಸೆಪ್ಷನ್ ಆಗಿ ಉಳಿದಿದೆ. ಇದನ್ನು ನಾವಿವತ್ತು ಬದಲಾಯಿಸಬೇಕು. ನಾನು ಪ್ರತಿ ಬಾರಿ ಎಲ್ಲೆಲ್ಲಿ ಹೋದಾಗಲೂ ಕೂಡ ನಾನು ಹೇಳ್ತೇನೆ, ಕೇರಳದಲ್ಲಿ ನಮ್ಮ ಈ ಹಿಂದುತ್ವದ ಕೇಸರಿಯ ಧ್ವಜಕ್ಕೋಸ್ಕರ, ನಮ್ಮ ವಿಚಾರಕ್ಕೋಸ್ಕರ ಹೋರಾಟ, ಬಲಿದಾನ ಮಾಡ್ತಾ ಇರುವಂತಹ, ಪ್ರತಿನಿತ್ಯ ಸಂಘರ್ಷ ಮಾಡ್ತಾ ಇರುವಂಥ ನಮ್ಮ ಕಾರ್ಯಕರ್ತರು ನಮ್ಮ ಪಾರ್ಟಿಗೆ ದೇವರ ಸಮಾನ. ಅವರನ್ನು ಗೌರವಿಸಿ ಅವರ ತಾಕತ್ತಿನ ಮೇಲೆ ನಾವು ಈ ಪಾರ್ಟಿಯ ದೇಶವನ್ನು ಕಟ್ತೇವೆ. ನಾವು ನಿಮ್ಮಲ್ಲಿ ಅಂಥ ಒಂದು ಬದಲಾವಣೆ ತರುವಂಥ ಶಕ್ತಿ ನಿಮ್ಮಲ್ಲಿದೆ. ಅದನ್ನು ತರಬೇಕಾಗಿರುವಂಥ ಸನ್ನಿಹಿತ ಕಾಲ ಇವತ್ತು. ನಾನು ನಿಮ್ಮಲ್ಲಿ ಇಷ್ಟೇ ಮನವಿ ಮಾಡುವಂಥದ್ದು, ಇಡೀ ದೇಶ ಅತ್ಯಂತ ಆಸೆಯಿಂದ, ಕಾತುರತೆಯಿಂದ ಮಂಜೇಶ್ವರದ ಕಡೆಗೆ ನೋಡ್ತಾ ಇದೆ. ಮಂಜೇಶ್ವರದ ಬೈ ಎಲೆಕ್ಷನ್ 21ನೇ ತಾರೀಕು. ನೀವು ಯಾವ ರೀತಿ ವೋಟ್ ಹಾಕಿಸ್ತೀರಿ ಅನ್ನೋದನ್ನ ಇಡೀ ದೇಶ ಕಾತುರದಿಂದ ಕಾಯ್ತಾ ಇದೆ. ಯಾರ್ಯಾರು ಭಾರತೀಯ ಜನತಾ ಪಾರ್ಟಿಯನ್ನು ವಿರೋಧಿಸ್ತಾರೋ ಅವರೂ ಕಾಯ್ತಾ ಇದ್ದಾರೆ. ಯಾರ್ಯಾರು ನಮ್ಮ ಪರವಾಗಿರುವಂತಹ ಕಾರ್ಯಕರ್ತರುಗಳಿದ್ದಾರೋ ದೇಶದಲ್ಲಿ, ಅವರು ಕೂಡ ನಿಮ್ಮ ಜೊತೆಗೆ ಮಾನಸಿಕವಾಗಿ ಆಶೀರ್ವಾದ ಮಾಡಿ ನಿಮ್ಮ ಜೊತೆಗೆ ನಿಂತಿದ್ದಾರೆ. ಮಂಜೇಶ್ವರವನ್ನು ಗೆಲ್ಲಬೇಕು ಅನ್ನುವಂಥ ಸಂಕಲ್ಪ ಕೇವಲ ಕೇರಳದ್ದು, ಕೇವಲ ಮಂಜೇಶ್ವರದಷ್ಟೇ ಅಲ್ಲ, ದೇಶದ ಮೂಲೆ ಮೂಲೆಯಲ್ಲಿರುವಂಥ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಆಶೀರ್ವಾದ ಮತ್ತು ಸಂಕಲ್ಪ ನಿಮ್ಮೆಲ್ಲರ ಮೇಲೂ ಇದೆ. ನಮ್ಮೆಲ್ಲರಿಗೂ ನೀವು ಗೆಲ್ಲಬೇಕು ಅಂತಿದೆ, ನಮ್ಮೆಲ್ಲರಿಗೂ ನೀವು ಗೆಲ್ಲಬೇಕು ಅಂತಿದೆ. ಇದು ನಮ್ಮ ಗೆಲುವು. ಬಂಧುಗಳೇ, ಒಂದೇ ಒಂದು ಬಾರಿ ಯೋಚನೆ ಮಾಡಿ, ಎಷ್ಟು ಜನ ನಮ್ಮ ಕಾರ್ಯಕರ್ತರು, 26, 27, 28 ವರ್ಷದ ಯುವಕರು, ಉಜ್ವಲವಾದ ಭವಿಷ್ಯವನ್ನು ಇನ್ನೂ ಅವರ ಜೀವನದಲ್ಲಿ ಮುಂದೆ ಕಟ್ಕೊಳ್ಬೇಕಾದಂಥ ಯುವಕರು. ಅವನು ಕೇವಲ ಹಿಂದೂ ಅನ್ನೋ ಕಾರಣಕ್ಕೆ, RSSನ ಕಾರ್ಯಕರ್ತ ಅನ್ನುವಂಥ ಕಾರಣಕ್ಕೆ, ಅವನು BJPಯ ಪಕ್ಷದ ಕಾರ್ಯಕರ್ತ ಅನ್ನುವಂಥ ಕಾರಣಕ್ಕೆ ಅವ್ರ ಮೇಲೆ ಈ ರೀತಿಯ ಅಟ್ಯಾಕ್ಗಳು ನಡೆದು ಅವರ ಜೀವನವನ್ನು ತೆಗೆದುಹಾಕುವಂಥ ಒಂದು ಅತ್ಯಂತ ಖಂಡನೀಯ, ಅತ್ಯಂತ ನೋವಿನ ಸಂಗತಿ ಇದೆಯಲ್ಲ, ಅದ್ರ ವಿರುದ್ಧ ನಾವಿವತ್ತು ಒಂದು ಸಾತ್ವಿಕ ಸಂದೇಶ ಸಾರಲಿಲ್ಲ ಅಂತಂದ್ರೆ ಯಾವತ್ತು ನಾವು ಬದುಕಿದ್ದು ಸತ್ತಂತೆ. ಬಂಧುಗಳೇ, ಎದ್ದು ನಿಂತು ಇವತ್ತು ನಾವು ಉತ್ತರ ಕೊಡಬೇಕಾಗಿದೆ. ಆ ಕಮ್ಯುನಿಸ್ಟರ ಕೆಂಪು ಬಾವುಟ ಏನಿದೆ, ಅದು ಅವರ ಮರ್ಡರ್ ಮಾಡಿರುವಂತ ರಕ್ತದ ಸಂಕೇತ. ಅದು ನಮ್ಮ ಕೇಸರಿಯ ಶಲ್ಯ, ನಮ್ಮ ಕೇಸರಿಯ ಬಾವುಟ, ಅದನ್ನ ವಿರುದ್ಧ ಹೋರಾಟ ಮಾಡಿ ದೇಶ ಕಟ್ಟಲಿಕ್ಕೆ ಮಾಡಿರುವಂಥ ತ್ಯಾಗದ ಸಂಕೇತ ನಮ್ಮ ಕೇಸರಿಯ ಬಾವುಟ. ಇದೇ ಈ ಸಂದೇಶ. ಇದನ್ನು ನಾವು ಸಾರಿ ಹೇಳಬೇಕಾಗಿದೆ. ನಾನು ನಿಮ್ಮೆಲ್ಲರಲ್ಲೂ ಕಡೆಯದಾಗಿ ಕೈ ಮುಗಿದಿಷ್ಟೇ ಮನವಿ ಮಾಡುವಂಥದ್ದು, ಈ ಭಾಗಕ್ಕೆ ಅಭಿವೃದ್ಧಿ ಬರಬೇಕು. ಈ ಭಾಗದಲ್ಲಿ ರಸ್ತೆಗಳು ಪ್ರಾರಂಭ ಆಗಬೇಕು, ಅಭಿವೃದ್ಧಿಯ ಪಥ ಶುರುವಾಗಬೇಕು, ಶಾಲಾ ಕಾಲೇಜುಗಳು ತೆರೀಬೇಕು, ಎಲ್ಲ ಭಾಷೆಗಳನ್ನು ಗೌರವಿಸುವಂತಹ, ಎಲ್ಲ ಆಚರಣೆಗಳನ್ನು ಗೌರವಿಸುವಂತಹ ಒಂದು ವಾತಾವರಣ ಇಲ್ಲಿ ಸೃಷ್ಟಿಯಾಗಬೇಕು. ಅಣ್ಣ ತಮ್ಮಂದರಂತೆ ಸಹೋದರತ್ವದಿಂದ ಬದುಕುವಂತಹ ಒಂದು ಸೌಹಾರ್ದ ಅಟ್ಮಾಸ್ಫಿಯರ್, ಸೌಹಾರ್ದಯುತ ಒಂದು ವ್ಯವಸ್ಥೆ ಇಡೀ ಮಂಜೇಶ್ವರದಲ್ಲಿ, ಕೇರಳದಲ್ಲಿ ಪ್ರಾರಂಭ ಆಗಬೇಕು. ಅದಕ್ಕೆ ಓಂಕಾರವನ್ನ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಯುವ ಮೋರ್ಚಾ ಕಾರ್ಯಕರ್ತರು ಮಂಜೇಶ್ವರದಿಂದ ನೀವು ಮಾಡೋರಿದ್ದೀರಿ 21ನೇ ತಾರೀಕು. ನಾನು ನಿಮ್ಮಲ್ಲಿ ಮನವಿ ಮಾಡುವಂಥದ್ದು, 21ನೇ ತಾರೀಕು ನಮ್ಮ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ ಇದೆ. ಚುನಾವಣೆಗಳನ್ನು ಗೆಲ್ಲುವಂಥದ್ದು ಕೇವಲ ಈ ರೀತಿಯ ಸಭೆ ಸಮಾರಂಭಗಳು, ಭಾಷಣಗಳು, ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ಅಲ್ಲ. ಚುನಾವಣೆಗಳು ನಿಶ್ಚಯ ಆಗುವಂಥದ್ದು, ಗೆಲ್ಲುವಂಥದ್ದು ನಮ್ಮ ಮನೆಯ ಪಕ್ಕದಲ್ಲಿರುವಂತಹ ಸ್ಕೂಲಿನ ಬೂತ್ನಲ್ಲಿ ಎಷ್ಟು ವೋಟು BJPಗೆ ಬೀಳತ್ತೆ ಅನ್ನೋದ್ರ ಮೇಲೆ ಚುನಾವಣೆಗಳು ನಿಶ್ಚಯ ಆಗ್ತವೆ. ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಯುವಕರು ಬಂದಿದ್ದೀರಿ. ನಾನು ನಿಮ್ಮಲ್ಲಿ ಮನವಿ ಮಾಡೋದಿಷ್ಟೇನೆ, 21ನೇ ತಾರೀಕು ಬೆಳಗ್ಗೆ 7 ಗಂಟೆಗೆ ಮತದಾನದ ಬೂತ್ ಓಪನ್ ಆದ ನಂತರ ನನ್ನ ಬೂತಿನಲ್ಲಿ ಮೊದಲ ಮತದಾನ ನಾನೇ ಮಾಡ್ತೇನೆ ಅನ್ನುವಂಥ ಸಂಕಲ್ಪ ನಮ್ಮೆಲ್ಲರದ್ದು ಇರಬೇಕು. ಇದು ಮೊದಲನೇದು. ನಾವು 7 ಗಂಟೆಗೆ ಮತದಾನ ಮಾಡಿದ ತಕ್ಷಣ ಮನೆಗೆ ಹೋಗಿ ಮಲ್ಕೊಳ್ಳೋದಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಸ್ಟೇಟಸ್ ಹಾಕಿ ಲೈಕ್ ಮಾಡೋದಲ್ಲ.
21ನೇ ತಾರೀಕು ನಾವು 4-5 ಜನರ ತಂಡ ಮಾಡ್ಕೊಳ್ತೀವಿ, ಮನೆ ಮನೆಗೆ ಹೋಗ್ತೀವಿ. ಮನೆ ಮನೆಗೆ ಹೋಗಿರಿ, ಯಾರ್ಯಾರು ದೇಶಭಕ್ತರಿದ್ದಾರೋ ಅವರೆಲ್ಲರನ್ನು ಕರೆದು ಈ ದೇಶಕ್ಕೋಸ್ಕರ ವೋಟ್ ಹಾಕಬೇಕು, ಬಿಜೆಪಿಗೋಸ್ಕರ ವೋಟ್ ಹಾಕಬೇಕು, ರವೀಶ್ ತಂತ್ರಿ ಅವರನ್ನ ಗೆಲ್ಲಿಸಬೇಕು ಅನ್ನೋ ಸಂಕಲ್ಪದಿಂದ ಅವರನ್ನ ಮತದಾನದ ಕಟ್ಟೆಗೆ ಬೂತಿಗೆ ಕರೆದು ಅವ್ರ ಕೈಲಿ ವೋಟ್ ಹಾಕಿಸಿ ಭಾರತೀಯ ಜನತಾ ಪಾರ್ಟಿಯನ್ನು ನಾವು ಗೆಲ್ಲಿಸ್ತೀವಿ ಅನ್ನುವಂಥ ಸಂದೇಶವನ್ನು ನಾವು ಮಾಡಬೇಕು. 21ನೇ ತಾರೀಕು ಇಲ್ಲಿರುವಂಥ ಒಬ್ಬೊಬ್ಬ ಯುವ ಮೋರ್ಚಾ ಕಾರ್ಯಕರ್ತರು ನಾವು ಕನಿಷ್ಠ ಪಕ್ಷ 100 ಜನರ ಮತದಾನವನ್ನು ನಾವು ಕರೆದು ಮಾತನಾಡಿಸ್ತೇವೆ, ಕರೆದು ವೋಟ್ ಹಾಕಿಸ್ತೇವೆ ಎನ್ನುವಂಥ ಸಂಕಲ್ಪ ನಾವೆಲ್ಲರೂ ಮಾಡ್ಬೋದಾ? ನಾವೀ ಸಂದೇಶವನ್ನ ಇಡೀ ದೇಶಕ್ಕೆ ಕೊಡೋದಕ್ಕೆ ದೇಶ ಕಾತುರದಿಂದ ಕಾಯ್ತಿದೆ. ಬಂಧುಗಳೇ, ನಿಮ್ಮೆದುರುಗಡೆ ಎಂಥ ಗೋಲ್ಡನ್ ಆಪರ್ಚುನಿಟಿ ಇದೆ. ನೀವಿವತ್ತು ಇಲ್ಲಿಂದ ಸಂದೇಶ ಕೊಟ್ರೆ ವೆಸ್ಟ್ ಬೆಂಗಾಲ್ ನಲ್ಲಿರುವಂತಹ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಮಮತಾ ಬ್ಯಾನರ್ಜಿಯ ವಿರುದ್ಧ ಹೋರಾಟ ಮಾಡಲಿಕ್ಕೆ ಮತ್ತಷ್ಟು ಗಟ್ಟಿಗೊಳ್ತಾರೆ. ನೀವು ಅವ್ರಿಗೆ ತಾಕತ್ ಕೊಡ್ತೀರಿ. ನಿಮ್ಮ ಮೇಲೆ ಆ ಸಾಮರ್ಥ್ಯ ಇದೆ. ಒಂದು ಹೊಸ ಅಭಿವೃದ್ಧಿಯ ಶಕೆಯನ್ನ ನಾವು ಮಂಜೇಶ್ವರದಲ್ಲಿ, ನಮ್ಮ ಕುಂಬಳೆಯಲ್ಲಿ, ನಮ್ಮ ಈ ಕೇರಳದ ಈ ಭಾಗದಲ್ಲಿ ನಾವು ಹೊಸ ಅಭಿವೃದ್ಧಿಯ ಶಕೆಯನ್ನು ನಾವು ಪ್ರಾರಂಭ ಮಾಡೋಣಂತೆ. ರವೀಶ್ ತಂತ್ರಿ ಅವರನ್ನು ನಾವು ವಿಧಾನಸಭೆಯಲ್ಲಿ ಕಳಿಸಿ ನಮ್ಮ ಧ್ವನಿಯಾಗಿ, ಹಿಂದುತ್ವದ ಧ್ವನಿಯಾಗಿ, ಭಾರತೀಯ ಜನತಾ ಪಾರ್ಟಿಯ ಧ್ವನಿಯಾಗಿ ವಿಧಾನಸಭೆಯಲ್ಲಿ ಇಲ್ಲಿರುವಂಥ ಕಮ್ಯುನಿಸ್ಟ್ ರಾಕ್ಷಸರ ವಿರುದ್ಧ ಮಾತನಾಡಲಿಕ್ಕೆ, ಘರ್ಜಿಸಲಿಕ್ಕೆ ವಿಧಾನಸಭೆಯಲ್ಲಿ ಅವರನ್ನು ಕಳಿಸೋಣಂತೆ ಅಂತ ಹೇಳಿ ನಾನು ನಿಮ್ಮೆಲ್ಲರಲ್ಲೂ ಮನವಿ ಮಾಡ್ತಾ ಇದ್ದೇನೆ. ಇಷ್ಟೊಂದು ಪ್ರೀತಿಯನ್ನ, ಇಷ್ಟೊಂದು ಅತ್ಯಂತ ಪ್ರತಿ ಬಾರಿಯೂ ಇಷ್ಟೊಂದು ಪ್ರೀತಿಯನ್ನು ತೋರಿಸುವಂಥ ಕೇರಳದ ನನ್ನೆಲ್ಲ ಆತ್ಮೀಯ ಅಕ್ಕ ತಮ್ಮಂದರಿಗೆ, ಅಣ್ಣ ತಮ್ಮಂದರಿಗೆ, ಪ್ರತಿಯೊಬ್ಬರಿಗೂ ಕೂಡ ಮತ್ತೊಮ್ಮೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡ್ತಾ ಇದ್ದೇನೆ. ಬಹುತ್ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್ ಕೇರಳ. ನಿಮ್ಮೆಲ್ಲರನ್ನು ನಾವೆಲ್ಲರೂ ಒಟ್ಟಿಗೆ ಸೇರಿ ಒಂದು ಭವ್ಯ ಭಾರತವನ್ನು ಕಟ್ಟೋಣಂತೆ, ಭವ್ಯ ಕೇರಳವನ್ನು ಕಟ್ಟೋಣಂತೆ, ಭವ್ಯ ಮಂಜೇಶ್ವರವನ್ನು ಕಟ್ಟೋಣಂತೆ. ಬೋಲೋ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ವಂದೇ 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 ವಂದೇ. ನಮಸ್ಕಾರ. ಕಾರ್ಯಕ್ರಮ